ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಕೆಲವೊಂದು ಚಿತ್ರಗಳಿವೆ. ಈ ಚಿತ್ರಗಳಲ್ಲಿ ವಾಕ್ಯಗಳನ್ನು ತಪ್ಪಾಗಿ ಕೊಡಲಾಗಿದೆ. ಅದನ್ನು ಸರಿ ಮಾಡಿ ಬರೆಯೋಣ ಬನ್ನಿ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನರಿ ತಬಲ ಊದುತ್ತಿದೆ ಎಂದು ಇದೆ. ಆದರೆ ಇಲ್ಲಿ ನರಿ ತಬಲ ಊದುತ್ತಿಲ್ಲ, ಕೊಳಲು ಊದುತ್ತಿದೆ. ಇಲ್ಲಿ ಕೊಳಲು ಊದುತ್ತಿದೆ ಎನ್ನುವುದು ಸರಿಯಾದ ವಾಕ್ಯ. ನಂತರ ರೈತ ಕೆರೆಯನ್ನು ಉಳುಮೆ ಮಾಡುತ್ತಿರುವನು ಎಂದು ಈ ಚಿತ್ರದಲ್ಲಿ ನಾವು ನೋಡಬಹುದು. ಆದರೆ ಇಲ್ಲಿ ರೈತ ಕೆರೆಯನ್ನು ಉಳುಮೆ ಮಾಡುತ್ತಿಲ್ಲ, ರೈತ ಹೊಲವನ್ನು ಉಳುಮೆ ಮಾಡುತ್ತಿರುವನು. ಇಲ್ಲಿ ಸರಿಯಾದ ವಾಕ್ಯ. ನಂತರದ ಚಿತ್ರವನ್ನು ಗಮನಿಸೋಣ. ಕೊಳದ ನೀರಿನಲ್ಲಿ ಹಾವುಗಳಿವೆ. ಇಲ್ಲಿ ಸರಿಯಾಗಿ ಗಮನಿಸಿ, ಕೊಳದ ನೀರಿನಲ್ಲಿ ಹಾವುಗಳಿಲ್ಲ, ಕೊಳದ ನೀರಿನಲ್ಲಿ ಮೀನುಗಳಿವೆ. ಇದು ಸರಿಯಾದ ವಾಕ್ಯ. ನಂತರ ವಿಮಲೆಯ ಕೈಯಲ್ಲಿ ನಾಯಿ ಇದೆ. ಇಲ್ಲಿ ನೋಡಿ, ನಾಯಿ ಎನ್ನುವಂಥ ಪದ ತಪ್ಪು. ವಿಮಲನ ಕೈಯಲ್ಲಿ ಮಗು ಇದೆ. ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಬಾಳೆ ಗಿಡದಲ್ಲಿ ಹೂಗೊಂಚಲು ಇದೆ ಎನ್ನುವಂಥ ವಾಕ್ಯ ಇದು. ಇಲ್ಲಿ ಬಾಳೆ ಗಿಡದಲ್ಲಿ ಹೂಗೊಂಚಲು ಇಲ್ಲ, ಬಾಳೆ ಗಿಡದಲ್ಲಿ ಬಾಳೆ ಗೊನೆ ಇದೆ ಎನ್ನುವುದು ಸರಿಯಾದ ವಾಕ್ಯ. ನಂತರ ಹೂವಿನ ಮೇಲೆ ಮಿಡತೆ ಕುಳಿತಿದೆ. ಇಲ್ಲಿ ಗಮನಿಸಿ, ಹೂವಿನ ಮೇಲೆ ಮಿಡತೆ ಕುಳಿತಿಲ್ಲ, ಹೂವಿನ ಮೇಲೆ ಜೇನುಹುಳ ಕುಳಿತಿದೆ. ಇದು ಸರಿಯಾದ ವಾಕ್ಯ.